ನಮಸ್ತೆ. ಇವರು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಂಡಿದ್ರು. ಇವರ ಮಗಳು ತೊಗೊಂಡಿದ್ದು ಆ್ಯಕ್ಚುಲಿ. ಇವ್ರಿಗೆ ಈಗ ಹತ್ತತ್ರ 70 ಇಯರ್ಸ್ ಆಗಿದೆ. ಸೊ ಭಾಳಷ್ಟು ಜೀವನದಲ್ಲಿ ಅವರು ಸೋಲು ಕಂಡಿರ್ತಾರೆ ಅಂತ ಹೇಳಿದೆ. ಇಲ್ಲಿ ನೋಡ್ಕೊಳ್ಳಿ, ಮಚ್ಚೆ ಬರಬಾರ್ದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಜೀವನ ರೇಖೆ ಮೇಲೆ ಅವ್ರಿಗೆ ಇಲ್ಲಿ ಮಚ್ಚೆ ಬಂತು. ಮತ್ತು ಬಹಳಷ್ಟು ಯಾವಾಗಲೂ ಅವ್ರು ತೊಂದರೆ ಅನುಭವಿಸಿರ್ತಾರೆ. ಆರೋಗ್ಯ ಸಮಸ್ಯೆ ಬಹಳಷ್ಟು ಇರುತ್ತೆ ಅಂತ ಹೇಳ್ತೀವಿ. ಕೆಲವರು ಏನಿಲ್ಲ ಬಿಡಿ ಮೇಡಮ್, ಆ ಥರ ಏನಿರಲ್ಲ ಅಂತಾರೆ. ನಾನು ನಿಮಗೆ ತೋರಿಸ್ಲೇಬೇಕು. ಇಲ್ಲಿ ನೋಡಿ ಅವ್ರದ್ದು ಹಾರ್ಟ್ ಲೈನ್ ಮೇಲೆ ಯಾವ ಥರ ಇದೆ ಅಂತ. ಇಲ್ಲಿ ಬಂದು ಕಟ್ಟಾಗಿದೆ, ಇಲ್ಲೇನೂ ಇಲ್ಲ. ಸೊ 2-3 ಆಪ್ರೇಷನ್ ಆಗಿದೆ. ಹಾರ್ಟ್ ಆಪ್ರೇಷನ್ ಆಗಿದೆ, ಸೊ ಪೈಲ್ಸ್ ಆಪ್ರೇಷನ್ ಆಗಿದೆ. ಭಾಳಷ್ಟು ಇನ್ನೂ ಅವರು ತುಂಬ ಜೀವನ ಮರಣದ ಹೋರಾಟದಲ್ಲೇ ಇದ್ದಾರೆ. ಸೊ ಅವರು ಒಂದು ಶಿಕ್ಷಕ ವೃತ್ತಿಯಲ್ಲಿದ್ದರೂ ಕೂಡ ಒಂದು ಒಳ್ಳೆ ಸ್ಥಾನ ಇದ್ದರೂ ಕೂಡ ಅವ್ರಿಗೆ ಇಲ್ಲಿ ನೋಡಿ, ಅವ್ರಿಗೆ ಮದುವೆ ಲೈಫ್ ಕೂಡ 2 ಇದೆ. ಒಬ್ಬರು ಹೆಂಡತಿ ಡೆತ್ ಆದಮೇಲೆ ಇನ್ನೊಬ್ಬರನ್ನ ಮಾಡಿಕೊಂಡ್ರು. ಅವರು ಕೂಡ ಅವ್ರ ಜೊತೆಗೆ ಸರಿಯಾಗಿರಲಿಲ್ಲ. ಯಾಕಂದರೆ ಇದು 2ನೇ ಲೈನ್ ಏನಿದೆಯಲ್ಲ, ಅದು ಅಷ್ಟು ಚೆನ್ನಾಗಿ ಅವ್ರಿಗೆ ಇಲ್ಲ ಅಂತಲೇ ಹೇಳ್ಬೋದು. ಈ ರೀತಿ ಇದ್ದಾಗ ಭಾಳಷ್ಟು ಹಿಂಸೆ ಅನುಭವಿಸಿರ್ತಾರೆ. ಸೊ ಜೀವನ ರೇಖೆ ಅವ್ರದ್ದು ಕೂಡ ನೋಡಿ ಯಾವ ಥರ ಇದೆ ಅಂತ. ಇಲ್ಲೆಲ್ಲೂ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಅವಕಾಶಗಳೇ ಇರಲಿಲ್ಲ. ಹುಟ್ಟಿದಾರ ಹಬ್ಬಿ ಅವರು ದುಡಿತಾನೆ ಇದ್ದಾರೆ, ಕಷ್ಟಪಡ್ತಾನೆ ಇದ್ದಾರೆ. ಅವ್ರಿಗೆ ಸಕ್ಸಸ್ ಅನ್ನೋದು ಕಾಣಲೇ ಇಲ್ಲ ಅಂತಲೇ ಹೇಳ್ತೀವಿ. ಬಹಳಷ್ಟು ಕಷ್ಟ. ಸೊ ಹೆಂಡತಿ ಇಲ್ಲ, ಯಾರಿಲ್ಲ. ಈಗ ಸದ್ಯಕ್ಕೆ ಅವರೊಬ್ಬರೇ ಜೀವನ ಮಾಡ್ತಿದ್ದಾರೆ. ಪೆನ್ಷನ್ ಬರುತ್ತೆ, ಆದರೆ ಸುಖ ನೆಮ್ಮದಿ ಅವ್ರು ಯಾವತ್ತೂ ನೋಡಿಲ್ಲ. ಆರೋಗ್ಯ ಕೂಡ ಅವ್ರಿಗೆ ಚೆನ್ನಾಗಿರಲ್ಲ ಅಂತ ಹೇಳ್ತೀವಿ. ಅದಕ್ಕೆಲ್ಲ ಮೂಲ ಕಾರಣ ಈ ಮಚ್ಚೆ ಬರಬಾರ್ದು ಅಂತೀವಿ. ಸೊ ಮಚ್ಚೆ ಬಂತು ಅಂದರೆ ಭಾಳಷ್ಟು ಕಷ್ಟ ಕೊಡುತ್ತೆ ಅಂತಲೇ ಹೇಳ್ಬೋದು.